ಸತ್ಯನ ಮುಚ್ಚಿಟ್ಟು ಎಲ್ರ ಮುಂದೆ ನನಗೆ ಪ್ರಾಬ್ಲಮ್ ಇರೋದು ಅಂತ ಸುಳ್ಳು ಹೇಳ್ದ. ಈ ಮನೆ ಒಳ್ಳೇದಕ್ಕೋಸ್ಕರ ನೀನ್ ಗೌತಮನಿಂದ ದೂರ ಆಗ್ಲೇಬೇಕು. ಈ ರೀತಿ ಮಕ್ಕಳು ಆಗದೆ ಇರುವಾಗ ಇನ್ನೊಂದು ಮದ್ವೆ ಆಗೋದು ಹೊಸದೇನಲ್ವಲ್ಲ. ಐ ಲವ್ ಯು ಗೌತಮ್ ಅವರೇ. ನಾನು ನಿಮ್ಮನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಿಮ್ಮನ್ನ ನಿಮ್ಮ ಕುಟುಂಬನ ಕ್ಷೇಮವಾಗಿ ನೋಡ್ಕೋತೀನಿ. ನಾನು ಕೊನೆಯವರೆಗೂ ಅದನ್ನ ನಿಷ್ಠೆಯಿಂದ ಮಾಡ್ತೀನಿ. ನೋಡಿ ಭೂಮಿಕಾ, ನೀವು ನನ್ನ ಲೈಫ್ ಬರೋಕ್ಕೆ ಮುಂಚೆ ನನ್ನ ಪ್ರಪಂಚ ಬೇರೆ ಥರನೇ ಇತ್ತು. ಬಟ್ ನೀವು ಬಂದ ಮೇಲೆ ಎಲ್ಲ ಬದಲಾಯಿತು. ಅದಕ್ಕೆ ಕಾರಣ ನೀವೇ ನನಗೆಲ್ಲ. ನೋಡಿ ಭೂಮಿಕಾ, ನಮಗೆ ಮಗು ಆಗಲಿ ಬಿಡ್ಲಿ, ಬಟ್ ನನಗೆ ನೀವು ಯಾವಾಗಲೂ ಒಂದು ಮಗು ಥರನೇ ಇರ್ತೀರಾ. ಆನಂದ್, ಇಷ್ಟೊತ್ತಲ್ಲಿ ದೇವ್ರ ಮನೇಲಿ ಏನ್ ಮಾಡ್ತಿದ್ದಾರೆ ಇವರು? ಆನಂದ್, ಏನ್ ಚಿನ್ನ? ದೇವ್ರ ಮನೇಲಿ ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ? ಅದು ನಿದ್ದೆ ಬರಲಿಲ್ಲ ಕಣೆ, ಅದಕ್ಕೆ ಬಂದೆ. ಕೇಳಿದ್ದಕ್ಕೆ ಉತ್ತರ ಕೊಡು. ನಿದ್ದೆ ಬಂದಿಲ್ಲ ಅದಕ್ಕೆ ಸುಮ್ಮನೆ ಕೂತಿದ್ದೀನಿ ಅಂತ ಏನೇನೋ ಹೇಳ್ಬೇಡ. ಏನದ್ ಕೈಯಲ್ಲಿ? ಏನಿಲ್ಲ ಕಣೆ. ತೋರ್ಸು. ಏನಿದು? ಏನೋ ಮುಡುಕ್ ಕಟ್ತಿದ್ಯಾ? ಯಾವ ಕಾರಣಕ್ಕೆ? ಅದೇ ಚಿನ್ನ, ಗಿಳಿಂಗ್ ಈ ಥರ ಆಗಿದೆಯಲ್ಲ, ಮನಸ್ಸು ತಡಿಲಿಲ್ಲ. ಒಳ್ಳೇದು ಮಾಡಪ್ಪ ಅಂತ ದೇವ್ರ ಹತ್ರ ಹರಿಸ್ಕೊಳಕ್ಕೆ ಅಂತ ಬಂದೆ. ಹರಕೆ ಓದ್ಕೋತಿದ್ಯಾ? ಹಾಂ, ಅವನಿಗೆ ನಾವು ಒಳ್ಳೇದು ಹಾರೈಸ್ತೀನಿ, ಯಾರು ಒಳ್ಳೇದು ಹಾರೈಸ್ಬೇಕು ಹೇಳು? ಅವ್ನು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ. ಇವತ್ತು ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಅವನೇ ಅಲ್ವಾ ಕಾರಣ? ಬರೀ ಋಣ ಅಷ್ಟೇ ಅಲ್ಲ, ನಮ್ಮಿಬ್ಬರ ಮಧ್ಯೆ ಅಂಥ ಒಳ್ಳೆ ಬಾಂಡಿಂಗ್ ಇದೆ. ನಾವಿಬ್ಬರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟದೇ ಇರ್ಬೋದು, ಆದರೂ ಒಟ್ಟು ಥರನೇ ಇದ್ದೀವಿ. ನನಗವನು, ಅವನಿಗೆ ನಾವಿಬ್ಬರು ಒಬ್ರಿಗೊಬ್ರು ಹುಟ್ಟಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಹೀಗಿರುವಾಗ ಆ ಪರಿಸ್ಥಿತಿಲಿದ್ರೆ ನನ್ನ ಮನ್ಸಿಗೆ ಹೆಂಗಾಗ್ಬೇಡ ಹೇಳು? ವಿಲವಿಲ ಅಂತ ಒತ್ತಾಡಂಗೆ ಆಗೋಗಿದೆ ಕಣೆ. ಅವನೊಂಥರ ಆಲದ ಮರ ಇದ್ದಂಗೆ ಎಲ್ರಿಗೂ ನೆರಳು ಕೊಡ್ತಾನೆ. ಅವನು ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಅದಕ್ಕೆ ದೇವ್ರ ಹತ್ರ ಬೇಡ್ಕೊಳಕ್ ಬಂದೆ. ಅಪ್ಪ, ಅವನಿಗೆ ಮಗು ಕೊಟ್ಬೇಡಪ್ಪ. ಅವನಿಗೆ ಮಗು ಆದರೆ ನಿನ್ನ ಸನ್ನಿಧಾನಕ್ಕೆ ಬಂದು ಉರುಳು ಸೇವೆ ಮಾಡ್ತೀನಿ ಅಂತ ನಂಜನಗೂಡು ನಂಜುಂಡೇಶ್ವರರಿಗೆ ಹರಕೆ ಓದ್ಕೋತಾ ಇದ್ದೀನಿ. ಅದು ಸರಿ ಆನಂದ್, ಆದರೆ ಅದಕ್ಕೆ ಅಂತ ಹೊತ್ತು ಗೊತ್ತಿರುತ್ತಲ್ವಾ? ಈ ಥರ ಹೊತ್ತು ಗೊತ್ತು ಇದೆ. ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವ ಹೊತ್ತಾದ್ರೇನೆ ಅವನು ಒಳ್ಳೇದಾದ್ರೆ ಅಷ್ಟೇ ಸಾಕಲ್ವಾ? ನನ್ನ ಮನಸ್ಸಿಗೆ ಈ ಥರ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡಿದೆ. ನೀನು ಹೇಳೋದು ಸರಿನೇ ಆನಂದ್. ಅವ್ರ ಮಗು ಆದರೆ ಆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ಹೋಗಿ ಆ ತಾಯಿಗೆ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ನಾನು ಹರಕೆ ಕಟ್ಕೋತೀನಿ. ಇಬ್ರು ಒಟ್ಟಿಗೆ ಹರಕೆ ತೀರ್ಸೋಣ.
ಯಾಕೆ ನನಗಿಂತ ಪರೀಕ್ಷೆ? ನಾನು ಯಾರಿಗೆ ಏನು ಅನ್ಯಾಯ ಮಾಡಿದೆ, ಯಾರಿಗೆ ದ್ರೋಹ ಮಾಡಿದೆ ಅಂತ ನನಗೆ ಈ ಶಿಕ್ಷೆ ಕೊಡ್ತಿದ್ಯಾ? ಜೀವನದಲ್ಲಿ ಇಂಥ ಒಂದು ಸ್ಥಿತಿಗೆ ತಂದು ನಿಲ್ಲಿಸ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದಷ್ಟೇ ಅಲ್ಲ, ನಾನು ಏನಂದ್ರೆ ಏನು ಅಂದ್ಕೊಂಡಿರಲಿಲ್ಲ. ಒಂದು ಹಂತದಲ್ಲಿ ನನ್ನ ಕನಸು ಕಾಣೋದನ್ನೇ ಮರ್ತು ಬಿಟ್ಟಿದ್ದೆ. ಈ ಪ್ರೀತಿ, ಪ್ರೇಮ, ಸಂಬಂಧ, ಸಂಸಾರ ಇದು ಯಾವುದು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ನಂಬಿದ್ದೆ. ನನ್ನ ಜೀವನದಲ್ಲಿ ಗೌತಮ್ ಅವ್ರನ್ನ ಸಂಗಾತಿಯಾಗಿ ತಂದು ನಿಲ್ಲಿಸಿದ್ದು ನೀನು. ನನ್ನಲ್ಲಿ ಹೊಸ ಕನಸುಗಳನ್ನು ಚಿಗುರಿಸಿದ ನೀನು. ಎಲ್ಲೋಯ್ತು ನನ್ನ ಈ ಮನೆಗೆ ನೀನು ತಂದು ನಿಲ್ಲಿಸ್ದೆ. ನನ್ನ ಜೀವನದ ದಿಕ್ಕನ್ನ ಬದಲಾಯಿಸಿದ ನೀನು. ಇಷ್ಟೆಲ್ಲ ಮಾಡಿದವನು ನನಗೆ ತಾಯಿ ಭಾಗ್ಯನ ಕೊಡೋಕ್ಕಾಗ್ಲಿಲ್ವಾ? ಯಾಕೆ ಹೀಗೆ ಮಾಡಿದೆ? ಒಂದು ಹೆಣ್ಣು ಇನ್ನೊಂದು ಮನೆಗೆ ಹೋಗೋದೆ ಆ ಮನೆನ ಬೆಳಗ್ಸಕ್ಕೆ, ಆ ವಂಶನ ಮುಂದುವರ್ಸಕ್ಕೆ. ಆದ್ರೆ ಅದು ನನ್ನಿಂದ ಸಾಧ್ಯ ಆಗಲ್ಲ ಅನ್ನೋ ಥರ ಮಾಡ್ಬಿಟ್ಟಿಲ್ಲ ನೀನು. ಯಾಕೆ ಮಾಡಿದೆ? ನಾನು ನಿನ್ನ ಹತ್ರ ಯಾವತ್ತು ಏನು ಕೇಳ್ದೇನೆ ನೀನು ನನಗೆಲ್ಲನೂ ಕೊಟ್ಟೆ. ಕೊಟ್ಟಿದ್ ಯಾಕೆ? ಈಗ ಕಿತ್ಕೋತಿರೋದು ಯಾಕೆ? ಎಲ್ಲಾನು ಕೊಟ್ಟು ಮತ್ತೆ ಕಿತ್ಕೋತಿದ್ಯಾ ತಂದೆ? ನೋಡು, ಗೊತ್ತಿಲ್ಲದೆ ನಾನು ಏನೇ ತಪ್ಪು ಮಾಡಿದ್ರು ನನ್ನ ಕ್ಷಮಿಸ್ಬೇಕು. ಆದ್ರೆ ಗೌತಮ್ ಅವ್ರನ್ನ ಮಾತ್ರ ನನ್ನಿಂದ ಕಿತ್ಕೋಬೇಡ. ಅವರಿಂದ ದೂರ ಆಗೋ ಶಕ್ತಿ ನನಗೆ ಇಲ್ಲ. ನನ್ನ ಗಂಡ ಅಷ್ಟೇ ಅಲ್ಲ, ನನ್ನ ಸರ್ವಸ್ವ ಅವರು. ನನ್ನ ಜೀವನಕ್ಕೆ ಜೀವ ಅವರು. ಅವರನ್ನ ಹೇಗೆ ಬಿಟ್ಕೊಳ್ಳಿ ನಾನು? ನನ್ನಿಂದ ಆಗೋದೇ ಇಲ್ಲ. ಪ್ರೀತಿಸೋರಿಂದ ದೂರ ಆಗಿ ಅವ್ರ ನೆನಪಲ್ಲೇ ಬದುಕೋತಿದ್ಯಲ್ಲ, ನನ್ನಿಂದ ಆಗಲ್ಲ. ನನ್ನಿಂದ ಆಗಲ್ಲ. ನನಗೆ ನೀನೇ ದಾರಿ ತೋರಿಸು. ನನ್ನ ಏನ್ ಮಾಡಬೇಕು ಅಂತ ಹೇಳು. ಕಲ್ಲ ಕೂರ್ಬೇಡ. ಉತ್ತರ ಕೊಡುತ್ತಂತೆ. ಏನಾಯ್ತು? ಒಂಥರ ತಲೆ ಹಿಡ್ಕೊಂಡಂಗಾಗಿದೆ ಮಹಿ. ಹಿಡ್ಕೊಳ್ದೆ ಇನ್ನೇನಾಗುತ್ತೆ? ನಾವೇನು ನಮ್ಮ ಕೆಪಾಸಿಟಿ ಏನು ಅಂತ ತಿಳ್ಕೊಳ್ದೆ ಶೋಕಿ ಮಾಡಕ್ ಹೋದ್ರೆ ಹೀಗೆ ಆಗೋದು. ನನಗಿಲ್ಲಿ ತಲೆ ನೋವ್ತಿದ್ರೆ ನೀನು ನನಗೆ ಟಾಂಟ್ ಕೊಡ್ತಿದ್ಯಾ. ನನ್ನ ಕಷ್ಟ ನನಗೆ ನೀನು ನೋಡಿದ್ರೆ ಎಂಜಾಯ್ ಮಾಡ್ತಿದ್ಯಲ್ಲ. ನಾನೇನು ಎಂಜಾಯ್ ಮಾಡ್ತಿಲ್ಲ, ನೀನು ಅವಸ್ಥೆ ನೋಡೋಕ್ಕಾಗದೆ ಹೇಳ್ದೆ ಅಷ್ಟೆ. ಸರಿ, ಹೌದು. ನೆನ್ನೆ ನೈಟ್ ನಾನು ಬಂದಾಗ ಡೋರ್ ನೀನು ತೆಗಿದ್ಯಾ ಅಪ್ಪ ಅಮ್ಮನೂ ಬಂದಿದ್ರಾ? ಯಾರೂ ತೆಗಿಲಿಲ್ಲ. ಡೋರ್ ಓಪನ್ ಆಗೇ ಇತ್ತು, ನೀನೇ ಬಂದು ಕ್ಲೋಸ್ ಮಾಡ್ದೆ. ಏನು? ನಾನೇ ಡೋರ್ ಕ್ಲೋಸ್ ಮಾಡಿದ್ನಾ? ನನಗೇನು ನೆನಪೇ ಇಲ್ವಲ್ಲ ಮಹಿ. ನೀನು ಯಾರು ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೆ. ಇನ್ನಿದೆಲ್ಲ ಎಲ್ಲಿ ನೆನಪಿರುತ್ತೆ ನಿನಗೆ? ಜೀವ, ಡ್ರಿಂಕ್ ಮಾಡೋದು ಮಿಸ್ಟೇಕ್ ಅಂತ ಹೇಳ್ತಾ ಇಲ್ಲ, ಬಟ್ ಆಗ ಮನೆಗೆ ಬರೋದು ಅಲ್ಲ ಜೀವ. ಇದೆಲ್ಲ ನೀನು ಟ್ರೈಯೇ ಮಾಡಿಲ್ಲ. ನಾನೇ ಎಷ್ಟೊಂದು ಸರಿ ಪಾರ್ಟಿಯಲ್ಲಿ ಟ್ರೈ ಮಾಡು ಅಂತ ಹೇಳಿದ್ರು ಇಲ್ಲ ನನಗೆ ಜ್ಯೂಸೇ ಸಾಕು ಅಂತ ಹೇಳ್ತಿದ್ದವನು. ಆಲ್ ಆಫ್ ಎ ಸಡನ್ ನಿನಗೆ ಯಾವಾಗ ಇದೆಲ್ಲ ಅಭ್ಯಾಸ ಆಯಿತು? ಕೈಗೆ ದುಡ್ಡು ಬಂದಿತ್ತು, ಮನೆಗೆ ಡ್ರಿಂಕ್ಸ್ ಮಾಡ್ಕೊಂಡು ಬರೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಏನು ಮಹಿ ನೀನು, ನನಗಾಗ್ತಾರೆ ಹಿಂಸೆ ಸಾಲದು ಅಂತ ನೀನು ಏನೇನೋ ಹೇಳಿ ಹಿಂಸೆ ಕೊಡ್ತಿದ್ಯಾ. ಹೌದಪ್ಪ, ಏನಾದರೂ ಒಳ್ಳೇದು ಹೇಳ್ತಾ ಇದ್ರೆ ಹಿಂಸೆ ಅಂತಾನೆ ಎಲ್ರಿಗೂ ಅನ್ಸೋದು. ಅಲ್ಲ ಜೀವ, ನೆನ್ನೆ ನೀನು ಆ ಪರಿಸ್ಥಿತಿಯಲ್ಲಿ ಮನೆಗೆ ಬಂದಾಗ ನಾನಿದ್ದೆ ಓಕೆ. ಅದೇ ಪ್ಲೇಸಲ್ಲಿ ಅತ್ತೆನೋ ಮಾವನೋ ಇದ್ದಿದ್ರೆ ಸಿಚುಯೇಷನ್ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ ನೀನು? ಡ್ರಿಂಕ್ಸ್ ಮಾಡಬೇಕಾದ್ರೆ ಇದೆಲ್ಲ ಏನು ಥಾಟ್ಸ್ ಬರೋದೇ ಇಲ್ವಾ ನಿನಗೆ? ಓಕೆ, ಕುಡಿಯೋದು ಕುಡಿಬೇಕು, ನಿಲ್ಲಕ್ಕಾಗದೇ ಇರೋ ಅಷ್ಟು ಕುಡ್ಕೊಂಡು ಮನೆಗೆ ಬರೋದಾ? ನಿಜವಾಗ್ಲೂ ನಿನಗೆ ನಾನು ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಾವ ಏನಾದರೂ ನೋಡಿದ್ದಿದ್ರೆ, ಓ ಮೈ ಗಾಡ್,
ನೆನ್ಸ್ಕೊಳ್ಳೋದಕ್ಕೂ ಭಯ ಆಗುತ್ತೆ. ಆ ಲೆವೆಲ್ ಕುಡ್ಕೊಂಡು ಬಂದಿದ್ದೆ ನೀನು. ಪ್ಲೀಸ್ ಮಹಿ, ಹೀಗೆ ನಾನ್ ಸ್ಟಾಪ್ ಬೈಬೇಡ. ಬೈದೆ ಇನ್ನೇನ್ ಮಾಡ್ಲಿ? ನೀನ್ ಅಂತ ಕೆಲಸ ತಾನೇ ಮಾಡ್ಕೊಂಡು ಬಂದಿರೋದು. ಬಟ್ ಯಾಕೆ ಇಷ್ಟು ಬೈತಿದ್ಯಾ? ಇದೆಲ್ಲ ಈಗ ನಾರ್ಮಲ್ ಅಲ್ವಾ? ಈಗಿನ ಕಾಲದಲ್ಲಿ ಡ್ರಿಂಕ್ಸ್ ಮಾಡೋದು ಅಂದರೆ ಆಲ್ಮೋಸ್ಟ್ ನೀರು ಕುಡ್ದಾಗೆ, ಅದಕ್ಕೆ ಸಮ ಅಲ್ವಾ? ಇನ್ನು ಈ ಬಿಸ್ನೆಸ್ ಫೀಲ್ಡಲ್ಲಿ ನಿನಗೆ ಗೊತ್ತಲ್ವ ಮಹಿ, ಇದೆಲ್ಲ ನಾರ್ಮಲ್. ಬಿಸ್ನೆಸ್ ಫ್ಯಾಮಿಲಿಯೊಳಗೆ ನಿನಗಿದೆಲ್ಲ ಚೆನ್ನಾಗೇ ಗೊತ್ತಿರತ್ತಲ್ಲ. ಇದೊಂಥರ ಬಿಸ್ನೆಸ್ ಕಲ್ಚರ್. ನಾನು ಆ ಕಲ್ಚರ್ನ ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಇನ್ನೊಂದು ಏನು ಗೊತ್ತಾ ಮಹಿ, ಇವೆಲ್ಲ ಇದ್ರೇ ನಾವು ಜನಗಳ ಜೊತೆ ಮಿಂಗಲ್ ಆಗೋದಕ್ಕಾಗೋದು, ಸೋಷಿಯಲೈಸ್ ಆಗೋದಕ್ಕಾಗೋದು. ಇದೊಂಥರ ಜನಗಳ ಮಧ್ಯೆ ಬ್ರಿಡ್ಜ್ ಥರ ವರ್ಕ್ ಆಗುತ್ತೆ. ಏನು ಬ್ರಿಡ್ಜಾ? ಜೀವ, ನನಗಂತೂ ಒಂದು ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ, ಇದು ಯಾವುದು ನಿನ್ನ ಮಾತಲ್ಲ. ಯಾರೋ ಹೇಳಿರೋದನ್ನ ನಿನ್ನ ಮೈಂಡಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬಂದು ಕ್ಲೀನಾಗಿ ಹೇಳ್ತಾ ಇದೆಯಾ. ನಿಜ ಹೇಳು, ಯಾರು ನಿನಗಿದೆಲ್ಲ ಹೇಳ್ಕೊಟ್ಟಿತ್ತು? ಯಾರೂ ಇಲ್ಲ ಬಿಡು. ಪರವಾಗಿಲ್ಲ ಹೇಳಪ್ಪ. ನಿಮ್ಮ ಗುರುಗಳು ಯಾರು ಅಂತ ನಾನು ತಿಳ್ಕೊಳ್ತೀನಿ. ಅದೇ ರಾಜೇಂದ್ರ ಭೂಪತಿ ಸರ್ ಹೇಳಿದ್ದು, ಬಿಸ್ನೆಸ್ ಅಂದಮೇಲೆ ಇದೆಲ್ಲ ಬೇಕಾಗುತ್ತೆ, ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ ತಕ್ಷಣ ಕುಡಿದ್ ಬಿಡ್ತ್ಯಾ? ನಿನಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ವಾ? ಈಗ ಬೈದಿದ್ದು ಸಾಕು, ಪ್ಲೀಸ್ ಬಿಟ್ಬಿಡು. ನೀವು ಬರೀ ಬೈಯೋದಲ್ಲ. ನೋಡು ಜೀವ, ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರಿ ಆ ಥರ ತೂರಾಡ್ಕೊಂಡು ಮನೆಗೇನಾದ್ರೂ ಬಂದರೆ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ಸರಿ ಆಯಿತು ಮಹಿ, ಈಗ ತುಂಬ ತಲೆನೋವ್ತಿದೆ, ಏನು ಮಾಡೋದು ಅಂತ ಹೇಳು. ಸರಿ, ಟ್ಯಾಬ್ಲೆಟ್ ತರ್ತೀನಿ ಇರು. ಭೂಮಿಕಾ, ಯಾಕಮ್ಮ ಇಲ್ಲಿ ಕೂತಿದ್ಯಾ? ಯಾಕಪ್ಪ ದೇವ್ರೆ ನನಗೆ ಹೀಗೆ ಮಾಡ್ಬಿಟ್ಟೆ ಅಂತ ಕೇಳ್ಕೊತಾ ಇದೆಯಾ? ನಿನ್ನ ಮತ್ತೆ ಗೌತಮ್ ಪಾಲಿಗೆ ಆ ದೇವ್ರ ಕಲ್ಲಾಗ್ಬಿಟ್ಟಿದ್ದಾನೆ. ಇಲ್ದಿದ್ರೆ ನಿಮ್ಮಿಬ್ರು ನಡುವೆ ಸೇತುವೆಯಾಗಿ ನಿಲ್ತಿದ್ದ. ಈ ರೀತಿ ನೀವಿಬ್ರು ದೂರ ಆಗೋ ಸಂದರ್ಭ ಸೃಷ್ಟಿ ಮಾಡ್ತಿರ್ಲಿಲ್ಲ. ಆ ದೇವ್ರಿಗೇನೆ ನೀವಿಬ್ರು ಜೊತೆಲಿರೋದು ಇಷ್ಟ ಅಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಮಗು ವಿಷಯದಲ್ಲಿ ಅವನೇ ಅಡ್ಡಗಾಲ ಹಾಕ್ಬಿಟ್ಟಿದ್ದಾನೆ ನೋಡು. ನಿನಗೀಗ ಬೇರೆ ದಾರಿನೇ ಇಲ್ಲ ಭೂಮಿಕಾ. ನೀನೀಗ ಒಂದು ನಿರ್ಧಾರಕ್ಕೆ ಬರಲೇಬೇಕು. ನಾನು ಆಗಲೇ ನಿರ್ಧಾರ ಮಾಡಿದ್ದೇನಂತೆ. ಗೌತಮ್ ಅವ್ರ ಖುಷಿಗೋಸ್ಕರ, ಅವ್ರ ವಂಶ ಬೆಳೀಲಿ ಅನ್ನೋಕ್ಕೋಸ್ಕರ ನಾನು ಅವರಿಂದ ದೂರ ಆಗ್ತೀನಿ. ಗೌತಮ್ ಅವ್ರು ಖುಷಿಯಾಗಿರ್ಬೇಕು. ಥ್ಯಾಂಕ್ಸ್ ಅಮ್ಮ. ಆದರೆ ಈ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಲ್ವಾ? ಗೌತಮ್ ಬೇಡ ಅಂದ, ಇನ್ಯಾರೋ ಏನೋ ಹೇಳಿದ್ರು ಅಂತ ನೀನು ಹಿಂದೆ ಸರಿಯಲ್ಲ ಅಲ್ವಾ? ಇಲ್ಲ ಅತ್ತೆ, ಯಾವ ಪರಿಸ್ಥಿತಿ ಬಂದರೂ ನಾನು ನನ್ನ ಮಾತಿಗೆ ನಿಲ್ತೀನಿ. ಗೌತಮ್ ಅವ್ರಿಗೆ ಇನ್ನೊಂದು ಮದುವೆನ ನಾನೇ ಮಾಡಿಸ್ತೀನಿ. ನೀವು ಚಿಂತೆ ಮಾಡಬೇಡಿ. ಥ್ಯಾಂಕ್ ಯು. ಏನು ಹೇಳಿ, ನೀವು ಈ ರೀತಿ ನನಗೆ ಕೋಟ್ ಹಾಕಿ ಕಳಿಸ್ತೀರಲ್ಲ, ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ? ಇಷ್ಟು ಖುಷಿ ಯಾವುದೂ ಕೊಡಲ್ಲ. ನಾನು ಆಫೀಸ್ಗೆ ಹೋಗಿ ವಾಪಸ್ ಬರೋ ತನಕ ಈ ಖುಷಿ ಹಾಗೆ ಕ್ಯಾರಿ ಆಗ್ತಾ ಇರುತ್ತೆ. ನೀವು ಬಂದು ಕೋಟ್ ಹಾಕಿದ ಮೇಲೇ ನನ್ನ ತಯಾರಿ ಕಂಪ್ಲೀಟ್ ಆಗೋದು. ಹಾಗೆ ನೀವಿದ್ರೇ ನನ್ನ ಲೈಫ್ ಕಂಪ್ಲೀಟ್ ಅಂತ ಅನಿಸ್ಕೊಳ್ಳೋದು. ನಾನು ನಿಮ್ಗೆ ಅಷ್ಟೊಂದು ಅಟ್ಯಾಚ್ ಆಗಿಬಿಟ್ಟಿದ್ದೀನಿ ರೀ. ನೀವು ನನ್ನ ಅಗತ್ಯ ಅಲ್ಲ, ಅನಿವಾರ್ಯ. ನೀವು ನನಗೊಂಥರ ಅಡಿಕ್ಷನ್. ನೀವಿಂದೆ ನನ್ನ ಜೀವನನೂ ನಾನು ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿಮ್ಮ ಮಾತು, ನಿಮ್ಮ ಸ್ಮೈಲು, ನಿಮ್ಮ ಹಗ್ಗು ಭಾಳ ಖುಷಿ ಕೊಡುತ್ತೆ ನನಗೆ. ಯಾವುದೇ ಟೈಮ್ನಲ್ಲಿ ಸುಮ್ಮನೆ ರಿವೈಂಡ್ ಮಾಡಿಕೊಂಡ್ರೆ ಸಾಕು, ನನ್ನ ಸ್ಟ್ರೆಸ್ಸು, ಟೆನ್ಷನ್ನು ಎಲ್ಲ ಮಾಯ ಆಗಿಬಿಡುತ್ತೆ. ಮತ್ತೆ ರೀಚಾರ್ಜ್ ಆಗಿಬಿಡ್ತೀನಿ. ಥ್ಯಾಂಕ್ ಯು. ಅರೆ, ಇದೇನು ಇಷ್ಟೊಂದು ಡಲ್ ಆಗಿದ್ದೀರಲ್ಲ? ಅಲ್ಲ, ನಿಮ್ಮ ಗಂಡ ನಿಮ್ಮನ್ನ ಇಷ್ಟೊಂದು ಹೊಗಳ್ತಾ ಇದ್ದಾನೆ,
ಇಷ್ಟ ಆಗ್ತಿಲ್ವಾ? ಖುಷಿ ಆಗಲಿಲ್ವಾ? ಖುಷಿ ಇದೆ. ಹಾಂ. ಮಧ್ಯಾಹ್ನ ನಿಮಗೆ ಏನು ಊಟಕ್ಕೆ ಕಳಿಸ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಅಬ್ಬಬ್ಬಬ್ಬ, ಅದಕ್ಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ರಾ? ನೋಡಿ, ನಿಮ್ಮ ರುಚಿ ಅಭಿರುಚಿ ಎಲ್ಲ ನನಗೆ ಗೊತ್ತಿದೆ. ನೀವೇನೇ ಮಾಡಿದ್ರು ಚೆನ್ನಾಗಿ ಮಾಡ್ತೀರಾ. ಗಂಜಿ ಮಾಡಿ ಕಳಿಸ್ರಿ, ಸ್ವೀಟ್ ಪೊಂಗಲ್ ಇದ್ದಾಗಿರುತ್ತೆ. ಓಕೆ, ಅದರಲ್ಲಿ ನಿಮ್ಮ ಪ್ರೀತಿ ಕಾಳಜಿ ಎಲ್ಲ ಇರುತ್ತೆ. ತಲೆ ಕೆಡಿಸ್ಕೊಂಬಿಡಿ, ಏನು ಬೇಕಾದರೂ ಸರಿ ಮಾಡಿ ಕಳಿಸಿ, ತಿಂತೀನಿ. ನಾನು ಮಾಡೋ ಅಡುಗೆ ಅಷ್ಟಿಷ್ಟನಾ ನಿಮಗೆ? ಓಹೋ, ಇವತ್ತೇನು ಭಾಳ ಹೊಗಳಿಸ್ಕೊಳ್ಳೋ ಮೂಡಲ್ಲಿದ್ದೀರಾ? ಎಲ್ಲ ನನ್ನ ಬಾಯಿಂದನೇ ಕೇಳಬೇಕು ಅಂತನಾ? ಮೇಡಮ್, ನಿಮ್ಮನ್ನು ಮದುವೆ ಆದಮೇಲೆ ನಾನು ಭಾಳ ದಪ್ಪ ಆಗಿದ್ದೀನಿ. ಹಾಗಂತ ಮುಂಚೆ ಏನು ಭಾಳ ಸ್ಲಿಮ್ ಆಗಿರಲಿಲ್ಲ. ಮದುವೆ ಆದಮೇಲೆ ಇನ್ನೂ ದಪ್ಪ ಆಗಿದ್ದೀನಿ. ಸೊ ಎಲ್ಲ ಕ್ರೆಡಿಟು ನಿಮಗೆ, ನಿಮ್ಮ ಊಟಕ್ಕೆ ಸೇರಬೇಕು. ಆಯ್ತಾ? ಓ, ಅದೇ ಇನ್ಯಾರನ್ನಾದ್ರೂ ಮದುವೆ ಆಗಿದ್ದಿದ್ರೆ? ಇನ್ಯಾರನ್ನಾದ್ರೂ ಮದುವೆ ಆಗಿದ್ದಿದ್ರೆ? ಈಗ ನಿಮ್ಮನ್ನು ಮದುವೆ ಆಗಿದ್ದೀನಲ್ಲ, ಬೇರೆ ಯಾರನ್ನೋ ಮದುವೆ ಆಗೋ ವಿಚಾರ ಯಾಕೆ ಬಂತು? ಅಲ್ಲ, ಇರುತ್ತಲ್ಲ, ಮದುವೆ ಆದರೆ ಇಂಥವ್ರನ್ನ ಆಗಬೇಕು, ಇವ್ರನ್ನ ಹೆಂಡತಿಯಾಗಿ ಪಡಿಬೇಕು ಅಂತ. ಐ ಮೀನ್, ಡ್ರೀಮ್ ಗರ್ಲ್ ಆ ಥರ ಯಾರೂ ಇರಲಿಲ್ವಾ? ನೀವು ಒಳ್ಳೆ. ಯಾಕೆ ನಗ್ತಿದ್ದೀರಾ? ಅದೇನೋ ಡ್ರೀಮ್ ಗರ್ಲ್ ಅಂದ್ರಲ್ಲ, ಅದಕ್ಕೆ ನಗು ಬಂತು ನನಗೆ. ರೀ, ನನಗೆ ಡ್ರೀಮೇ ಬರ್ತಾ ಇಲ್ಲ ರೀ. ನಾನು ಎಲ್ಲ ಆಸೆನೂ ಬಿಟ್ಬಿಟ್ಟಿದ್ದೆ. ನಾನೊಂಥರ ಈ ಸೂಟು ಬೂಟು ಹಾಕ್ಕೊಂಡಿರೋ ಸನ್ಯಾಸಿ ಥರ ಇದ್ದೆ. ಈ ಜನ್ಮದಲ್ಲಿ ಮದುವೆ ಆಗಲ್ಲ, ನನಗೂ ಮದುವೆಗೂ ಸಂಬಂಧ ಇಲ್ಲ ಅಂತ ಸುಮ್ಮನೆ ಇದ್ಬಿಟ್ಟಿದ್ದೆ. ಸೊ ನೀವು ಈ ಪ್ರಶ್ನೆ ಕೇಳೋದೇ ತಪ್ಪು, ರಾಂಗ್ ನಂಬರ್. ಓಕೆ, ಆದರೂ ಇರುತ್ತಲ್ವಾ, ನಮ್ಮ ಸಣ್ಣ ವಯಸ್ಸಲ್ಲಿ ಲವ್ವು, ಇನ್ಫ್ಯಾಕ್ಚುಯೇಷನು, ಆ ಥರದ್ದೇನಾದರೂ ಯಾರಾದರೂ ಇದ್ರ? ಒಂದು ನಿಮಿಷ ಇರಿ. ಹುಷಾರಿಲ್ವಾ? ಯಾಕೆ ಏನೇನೋ ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಏನಾಯ್ತು ನಿಮಗೆ? ನನಗೇನೂ ಆಗಿಲ್ಲ, ಹಾಗೆ ಕೇಳಿ ತಿಳ್ಕೊಳ್ಬೇಕು ಅಂತ ಕುತೂಹಲ ಅಷ್ಟೇ. ಆ ಥರ ಯಾರೂ ಇರಲಿಲ್ವಾ ಕನಸಿನ ರಾಣಿ? ಕನಸಿನ ರಾಣಿನೂ ಇರಲಿಲ್ಲ, ಡ್ರೀಮ್ ಗರ್ಲು ಇರಲಿಲ್ಲ, ಆ ಥರದ್ದು ಏನೂ ನಡೀಲಿಲ್ಲ. ನಾನು ಭಾಳ ಡೀಸೆಂಟ್ ಮತ್ತು ಇನ್ನೋಸೆಂಟ್ ಆಗಿದ್ದೆ. ಹ್ಯಾಪಿ. ನೀವು ಲೇಟ್ ಆಗ್ತಾ ಇದೆ, ನಾನು ಆಫೀಸ್ಗೆ ಹೊರಡ್ತೀನಿ. ಬಾಯ್ ಬಾಯ್. ಏನು ಮಾಡಲಿ ನಾನು? ಅತ್ತೆ ಕೊಟ್ಟಿದ್ದ ಮಾತನ್ನು ನಾನು ಹೇಗೆ ಉಳಿಸ್ಕೊಳ್ಳಿ? ಇವ್ರು ನೋಡಿದ್ರೆ ಯಾರನ್ನೂ ಇಷ್ಟಪಟ್ಟಿಲ್ಲ ಅಂತಿದ್ದಾರೆ. ಆದರೆ ಇವ್ರನ್ನ ಯಾರಾದರೂ ಇಷ್ಟಪಟ್ಟಿರ್ಬೋದಲ್ಲ? ಕರೆಕ್ಟ್. ಆ ಥರ ಯಾರಾದರೂ ಇದ್ದರೆ ಅವ್ರು ಯಾರು ಅಂತ ತಿಳ್ಕೊಂಡು ಇವ್ರ ಜೊತೆ ಅವ್ರಿಗೆ ಮದುವೆ ಮಾಡಿಸ್ಬೇಕು. ಮಾಮು ಸಿಕ್ಕಾಬಟ್ಟೆ ಖುಷಿಯಾಗಿಲ್ವ? ಏನು ಸಮಾಚಾರ? ಅದು ಅಂತಿಂತ ಖುಷಿಯಲ್ಲ ಕಣ. ಹುಲಿನೋ ಸಿಂಹನೋ ಬೇಟೆಯಾಡಿ ಹೊಟ್ಟೆ ತುಂಬ ತಿಂದು ನೆಮ್ಮದಿಯಾಗಿ ಸಂತೃಪ್ತಿಯಿಂದ ತನ್ನ ಮೀಸೆಯನ್ನೇ ತಾನೇ ನೆಕ್ಕೊಳ್ಳುತ್ತಾ ನೆರಳಲ್ಲಿ ಮಲಗ್ತಿರುತ್ತಲ್ಲ, ಅಂಥ ಖುಷಿ. ಇದರಲ್ಲಿ ನೆಮ್ಮದಿ ಪ್ಲಸ್ ಸಮಾಧಾನ ಪ್ಲಸ್ ಸಂತೃಪ್ತಿ ಎಲ್ಲ ಅಡಕೊಂಡಿದೆ ಕಣೋ. ನಮ್ಮ ಈಗ ತಾನೇ ಯಾವುದೋ ಒಂದು ಬೇಟೆ ಮುಗಿಸ್ಕೊಂಡು ಬಂದಿದ್ದಾಳೆ, ಅದೇ ಖುಷಿಲಿದ್ದಾಳೆ. ಕರೆಕ್ಟಾಗಿ ಗೆಸ್ ಮಾಡಿದ್ಯಾಣ? ನೋಡಿದ್ಯಾ, ನಾನು ಹೇಳಿಲ್ವ ಸಿಸ್ಟರ್? ನೀನು ಉರುಳಿಸಿದ ದಾಳ ವರ್ಕೌಟ್ ಆಯ್ತಾ ಹೇಗೆ? ನಾನು ಉರುಳಿಸಿದ ಮೇಲೆ ಆ ದಾಳ ಕೆಲಸ ಮಾಡಲೇಬೇಕಲ್ವಣ? ನಿನ್ನೆ ರಾತ್ರಿ ಭೂಮಿಗೆ ಹತ್ರ ನಾನು ಮಾತಾಡಿದೆ. ಹೌದಾ? ಏನು ಅವಳು? ಅವಳು ಏನು ಹೇಳ್ತಾಳಣ್ಣ, ನಾನು ನೀಟಾಗಿ ಹೇಳ್ತಾ ಹೋದೆ, ಅವಳು ಬ್ರೈನ್ ವಾಶ್ ಮಾಡಿದೆ. ಸೆಂಟಿಮೆಂಟ್ ಅನ್ನೋದನ್ನ ಇಟ್ಕೊಂಡು ಎಲ್ಲಿ ಹೊಡಿಬೇಕೋ ಸರಿಯಾಗಿ ಅಲ್ಲಿ ಹೊಡೆದೆ. ಅದು ನಾನು ಅಂದ್ಕೊಂಡಾಗೆ ಕೆಲಸ ಮಾಡ್ತು. ಕೊನೆಗೂ ಅವಳು ಗೌತಮ್ಗೆ ಇನ್ನೊಂದು ಮದುವೆ ಮಾಡಿಸೋದಕ್ಕೆ ಒಪ್ಕೊಂಡು. ಸೂಪರ್ ಸೂಪರ್ಗೆ ಊಪರ್. ಈ ಮನೆಗೆ ಮಕ್ಕಳನ್ನು ಹೊತ್ಕೊಂಡು ಆಗಂತುಕಳಾಗಿ ಬಂದವಳು ಹಂತ ಹಂತವಾಗಿ ಬೆಳೆದು ಈ ಸ್ಥಿತಿಗೆ ಬಂದ್ಬಿಟ್ಟಿದೆಯಲ್ಲ ಸಿಸ್ಟರ್. ಶಾಕುಂತಲ ಅನ್ನೋದು ಒಂದು ಹೆಸರಲ್ಲ, ಅದೊಂದು ಬ್ರ್ಯಾಂಡ್ ನೇಮ್ ಅನ್ನೋ ಚಾಪನ್ನ ನಿನ್ನ ಹೆಜ್ಜೆ ಗುರುತಲ್ಲಿ ನೀನೇ ಮೂಡಿಸಿದ್ಯಾ. ಒನ್ ಆ್ಯಂಡ್ ಓನ್ಲಿ ಶಕುಂತಲ ಅಂದ್ರೂ ತಪ್ಪಿಲ್ಲ. ಅಷ್ಟು ಗ್ರೇಟ್ ಕಣಮ್ಮ ನೀನು. ಒಂದು ನಿಮಿಷ, ಮಾಮ್ಗೆ ಬಿಲ್ಡಪ್ ಕೊಟ್ಟಿದ್ದು ಸಾಕು. ನಾವು ಯಾಕೆ ಮುಂದಿನ ಯೋಚನೆ ಮಾಡ್ತಿಲ್ಲ ಅಂತ. ಇದು ಹೀಗೆ ಇರಲ್ಲ.
ಭೂಮಿಕಾ ಅನ್ನೋಳು ನಮ್ಮ ಪಾಲಿಗೆ ಯಾವಾಗಲೂ ಕಬಾಬ್ ಮೇ ಹಡ್ಡಿ ಥರ, ಯಾವಾಗ ಕಡ್ಡಿ ಅಳ್ಳಾಡ್ಸ್ತಾಳೋ ಹೇಳೋಕ್ಕಾಗೋದಿಲ್ಲ. ಇವತ್ತು ಒಪ್ಕೊಂಡಿರೋಳು ನಾಳೆ ಸಡನ್ ಆಗಿ ಮೈಂಡ್ ಚೇಂಜ್ ಮಾಡಿ ಒಪ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋದು?